ಶ್ರಮಿಕರ ಹೋರಾಟ, ಸಮಾಜ ಚಿಂತಕರ ಹೋರಾಟ, ಹಾಲು ಕೊಡುವ ಗೋಮ ಯಾವ ಮರ್ತಿಗೊಳಗಾಗಿ ಬಿಟ್ವಿ. 25,000 ಕೋರ್ಟ್ ಆದೇಶ ಮಾಡಿದ್ದ ನಿಮ್ಗೆ ಸರ್ಕಾರ ಹೇಳಿದ್ದ, ಎರಡರಲ್ಲೂ ಒಂದು ಹೇಳಿ. ಕರ್ನಾಟಕದ ರೈತರಿಗೆ ಕಳ್ಳೆಪುರಿ ತಂದಿಸಿದ CWRC ಆದೇಶಕ್ಕೆ, ಕರ್ನಾಟಕದ ರೈತರಿಗೆ ಕಳ್ಳೆಪುರಿ ತಿನ್ನಿಸಿದ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕದ ರೈತರಿಗೆ ಇದ್ದು ಇಲ್ಲಂತಾಗಿರುವ ನೀರಾವರಿ ಇಲಾಖೆಗೆ, ಕರ್ನಾಟಕದ ನೀರಾವರಿ ರೈತರ ವಿರೋಧಿ ನೀರಾವರಿ ಇಲಾಖೆಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಈಗ ಬಿಟ್ಟಿದ ತಕ್ಷಣ ನಾವು ಕೈಲಿಂದ ಹೋಗಿ ಅಲ್ಲಿಂದ ಹಿಂದೆ ರಿವರ್ಸ್ ಪ್ರೋಸೆಸ್ ಬ್ಯಾಲೆನ್ಸ್ ಮಾಡ್ತೀವಿ. ಸರ್ ಮೈಕಲ್ ಮಾತಾಡಿ ಸರ್. ಇಲ್ಲಿ ಬಿಟ್ಟಿದ ತಕ್ಷಣ ಥೈಲ್ಯಾಂಡ್ ಹೋಗೋದನ್ನು ನಾವು ಇನ್ಶೂರ್ ಮಾಡ್ಕೊತೀವಿ. ಫಸ್ಟ್ ಎಲ್ಲ ನಮ್ಮ ಟ್ಯೂಬ್ಗಳೆಲ್ಲ ಕಟ್ಟಿ ಟ್ಯೂಬ್ ಸ್ವಲ್ಪ ಥೈಲ್ಯಾಂಡ್ ಭಾಗದ ತಲುಪಿದ ತಕ್ಷಣ ಆಮೇಲೆ ಒಂದ್ ಕಡೆಯಿಂದ ಹಿಂದ್ಗಡೆಯಿಂದ ಎಲ್ಲಾನು ಟ್ಯೂಬ್ ಎತ್ಕೊಂಡು ಎಲ್ಲ ಕೊಡೋದಾಗಲಿ ಅಚ್ಚುಕಟ್ಟಿಗಾಗಲಿ ಕೆರೆಗಳಾಗಲಿ ಕುಡಿಯೋ ಪ್ರೋಸೆಸ್ ಅವಾಗ ಶುರು ಆಗೋದು. ಹಾಗಾಗಿ ಸ್ವಲ್ಪ ಥೈಲ್ಯಾಂಡ್ ಅಲ್ಲಿ ಆಕ್ಚುಲಿ ಇನ್ನೂ ರೀಚ್ ಆಗಿಲ್ಲ. ಈ ಭಾಗದಲ್ಲಿ ಬರೋ KRBC ನಮ್ಮ ಏನು ಕೆರೆಗಳು ಬರ್ತದೋ ಅದಕ್ಕೂ ನೀರು ತುಂಬಿಕೊಡ್ತೀವಿ. ಯಾಕಂದ್ರೆ ನಮ್ಮ ಉಪವಿಭಾಗದಿಂದ ಬಂದಿರೋ ಮಾಹಿತಿ ಪ್ರಕಾರ ಶಿರ್ಮಳ್ಳಿಗೆ ನೀರು ಹೋಗಿದೆ, ಹುಬ್ಬಳ್ಳಿಗೂ ನೀರು ಹೋಗಿದೆ, ಉಸ್ಕೂರು ಅದಕ್ಕೂ ಸ್ವಲ್ಪ ನೀರು ಹೋಗಿದೆ, ಅದೊಂದು ಸ್ವಲ್ಪ ಹೋಗಿದೆ, ಮತ್ತೆ ನಮ್ಮ ಕುಂತೇರಿ ಕೆರೆಗೂ ನೀರು ಹೋಗಿದೆ. ಇಷ್ಟು ಮಾಹಿತಿ ತಗೊಂಡು ನಾವು ಕೊಟ್ಟಿದ್ದಾರೆ. ಇಷ್ಟು ನೀರು ಸ್ವಲ್ಪ ಹೋಗ್ತಾ ಇದೆ. ಅದೇನಿದೆ ಪೂರ್ತಿ ಗೋಡಿ ಬೀಳೋದಂತ ನಾವು ನೀರು ತುಂಬಿಸ್ಕೊಡ್ತೀವಿ. ಈ ಬಗ್ಗೆ ಅಭಿಜಿತ್ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ICIC ಒಂದು ಬಾಡಿನೂ ಫಾರ್ಮ್ ಆಗಿದೆ ಮೀಟಿಂಗಿಗೆ. ಅದಕ್ಕೂ ನಾವು ನಮ್ಮ ಮಗುದನ್ನು ಸೇರಿಸಿ ಅದಕ್ಕೂ ಲೆಟರ್ ಬರೆದಿದ್ದೀವಿ ಒಂದು DC ಅವ್ರಿಗೆ. ನಮಗೂ ಒಂದು ICIC ಮೀಟಿಂಗ್ ಮಾಡಿ ಅಲ್ಲಿ ಕಬಿನಿ ಮತ್ತು ಇದಕ್ಕೆ ಏನು ತೀರ್ಮಾನ ಆಗ್ತದೋ ಅಲ್ಲಿ ಸರ್ಕಾರ ಏನು ಆದೇಶ ಕೊಡ್ತದೋ ಅದ್ರ ಪ್ರಕಾರ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ. ಸರ್ಕಾರದ ಆದೇಶ ಏನು ಬರ್ತದೋ ಅಷ್ಟು ಮಾಡ್ತೀವಿ ನಾವು. ಕಾವೇರಿ ನದಿ ನೀರು ನಿಯಂತ್ರಣ ಮಂಡಳಿ, ಕಾವೇರಿ ನದಿ ನೀರು ಪ್ರಾಧಿಕಾರ, ಸನ್ಮಾನ್ಯ ಮುಖ್ಯಮಂತ್ರಿಯವರು ಡ್ಯಾಮ್ನಲ್ಲಿರೋ ನೀರನ್ನ ಮೇ ತಿಂಗಳು ಜೂನ್ ತಿಂಗಳ ಗಂಟ ಕುಡಿಯಕ್ಕೆ ರಿಸರ್ವ್ ಮಾಡಿ ಅಂತ ಒಂದು ಆದೇಶ ಮಾಡಿದರು. ಮಳೆ ಬಂದು ತುಂಬಕ್ಕೂ ಮತ್ತೆ ಅಲ್ವಾ ಸರ್, ರಿಸರ್ವ್ ಮಾಡಿ ಅಂತ ಹೇಳಿದರು. ಆಮೇಲೆ CWRC CWME ಅವರು ದಿನನಿತ್ಯ 3,500 ಕ್ಯೂಸೆಕ್ಸ್ ನೀರು ಬಿಡಿ, 3,500 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಹೇಳಿ ಆದೇಶ. ನಾವು ಬೀದಿಗೆ ಬಂದು ಹೋರಾಟ ಮಾಡೋದು. ಅದರ ನಾಳೆಗೆ ತಮಿಳುನಾಡಿನ ಕೇರಳದ ವಯನಾಡು ಇಡಕ್ಕಿಯಲ್ಲಿ ಒಳ್ಳೆ ಮಳೆ ಆಯಿತು. 25,000 ಕ್ಯೂಸೆಕ್ಸ್ ನೀರನ್ನ ತಮಿಳುನಾಡು 1ನೇ ತಾರೀಕು 31ರಿಂದ 1ನೇ ತಾರೀಕು ಯಾರು ರೈತರು ನೋಡ್ತಾ ಇದ್ರಿ, 1ನೇ ತಾರೀಕು ಕಬಿನಿ ಬಲದಂಡೆ ನಾಲೆ ನೀರು ಬಿಟ್ಟು, ಕಬಿನಿ ಬಲದಂಡೆ ನಾಲೆಗೆ ನೀರು ಬಿಟ್ಟ ಮೇಲೆ ಆ ನೀರು ಎಲ್ಲೋಯ್ತು ಅಂತ ಇವ್ರು ಕೇಳ್ತಿದ್ರು. 2,000 ಕ್ಯೂಸೆಕ್ಸ್ ನೀರು ಬಿಟ್ಟಿರಪ್ಪ ನೀವು, ಒಂದು ನಮ್ ಗದ್ದೆ ಬರ್ಬೇಕಾಗಿತ್ತು, ಬರ್ಲಿಲ್ಲ. ಇಲ್ಲ ವೇಣೋಣ ಕೆರೆಗೆ ಬರ್ಬೇಕಾಯ್ತು, ಬರ್ಲಿಲ್ಲ. 2,000 ಕ್ಯೂಸೆಕ್ಸ್ ಎಲ್ಲೋಯ್ತು ನೀರು? ಎಲ್ಲೋಯ್ತು ಅಂದ್ರೆ ಯಾವ ಟ್ಯೂಬ್ ಎತ್ತಿಲ್ಲ ಇವರು, ಯಾವ ಕೆರೆನೂ ತುಂಬಿಸ್ತಿಲ್ಲ, ನೆಟ್ಟಿ ತಮಿಳುನಾಡಿಗೆ ಹೋಯ್ತು. ಅದು ಇಂಥ ನೀರು ಒಂದು ಗದ್ದೆ ಹೋಗಿಲ್ಲ, ಒಂದು ಮಳೆ ಬಿದ್ದಿಲ್ಲ. ಶೇಗಡಿನೂ ಚಿಕ್ಕ ಏನಣ್ಣ ಯಾವರಪ್ಪ ಹೋಗಿ ಕಳೆದವರು ಕಳೆದಲ್ಲಿ ಕೆರೆ ಅದರಪ್ಪ, ಕಬಿನಿ ಬಾಂಧವ್ಯ ಅವೈಜ್ಞಾನಿಕವಾದ ಅಧಿಕಾರಿಗಳವರ ಇದು ಸಾಕ್ಷಿ. ಈಗ ಪುನಃ ತಮಿಳುನಾಡು ಅಲ್ಲೊಂದಷ್ಟು ಜನ ಇದ್ರು, ಒಂದಷ್ಟು ಜನ ಒಟ್ಟಿಗೆ ಹೋಗೋರಿಲ್ಲ. 12,000 ಕ್ಯೂಸೆಕ್ಸ್ ನೀರ 15 ದಿನ ಬಿಡಿ ಅಂತ ಹೇಳಿ ಇವ್ರ ಉದ್ದೇಶ ಬಹಳ ಸ್ಪಷ್ಟ. ಮುಖ್ಯಮಂತ್ರಿಯವರು ಕಡಿಮೆ ನೀರಿದ್ದಾಗ ಕುಡಿಯಕ್ ನೀರು ಮಡಿಗೆ ಅಂದ್ರು. ಕುಡಿಯಕ್ ನೀರು ಮಡಿಗೆ ಅನ್ನೋದನ್ನ ಇವರು ಅದನ್ನೇ ಅಡ್ವಾಂಟೇಜ್ ಮಾಡ್ಕೊಂಡು
ಕೆರೆಗೂ ನೀರನ್ನ ಮಾಡಿದ್ರು. ಇಂಥ ಕರ್ನಾಟಕ ವಿರೋಧಿ ನೀರಾವರಿ ಇಲಾಖೆ ನಮ್ಗೆ ಬೇಕಾ? ಇದು ಇವ್ರು ಇಷ್ಟೊತ್ತು ಕೇಳ್ತಿತ್ತು. ಏನಪ್ಪ ಎಲ್ಲಿ ಸರಿನಪ್ಪ, ಒಂದು ಕೆರೆ ತುಂಬಿಸಕ್ಕೆ ಇವರು ವಿಫಲರಾಗಿದ್ರು.